ಅಧಿಕಾರಿಗಳಿಂದ ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರು. ದೂರುದಾರನ ಕರೆತಂದು ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಸ್ಥಳ ಮಹಜರು ಆರಂಭ. ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರು. ದೂರುದಾರನ ಕರೆತಂದು ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಸ್ಥಳ ಮಹಜರು ಆರಂಭ. ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರು. ದೂರುದಾರನನ್ನ ಕರೆತಂದು ಭಾರೀ ಭದ್ರತೆಯೊಂದಿಗೆ ಎಸ್ಐಟಿ ಸ್ಥಳ ಮಹಜರು. ಎಸ್ ವೀಕ್ಷಕರೇ, ಮೃತದೇಹವನ್ನ ಹೂತಿಟ್ಟ ಸ್ಥಳಕ್ಕೆ ಕರೆದೊಯ್ದಂತಹ ಎಸ್ಐಟಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತಾ ಇದೆ ಫ್ರೀಡಂ ಟಿವಿ. ಧರ್ಮಸ್ಥಳದಲ್ಲಿ ಸಾಕಷ್ಟು ಭದ್ರತೆಯನ್ನ ಇಟ್ಟುಕೊಂಡು ಎಸ್ಐಟಿಯ ತಂಡ ದೂರುದಾರನನ್ನ ಸ್ಥಳ ಮಹಜರಿಗೆ ಬಂದಿರುವಂತಹ ವಿಚಾರ. ಈ ಹಿಂದೆ ಆತನನ್ನ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸ್ಥಳ ಮಹಜರಿಗೆ ಸಾಕಷ್ಟು ವಿಚಾರಗಳು ಬಂದಿತ್ತು. ಈಗ ಭಾರೀ ಭದ್ರತೆಯಿಂದ ಎಸ್ಐಟಿ ತನಿಖಾ ತಂಡ ಭಾರೀ ಭದ್ರತೆಯೊಂದಿಗೆ ಆತನನ್ನ ಕರೆದುಕೊಂಡು ಹೋಗ್ತಾ ಇದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಪ್ರಕರಣ, ಶವಗಳನ್ನ ಹೊರ ತೆಗೆಯಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಈ ಮೊದಲೇ ಹೇಳಿತ್ತು. ಈಗ ಎಸ್ಐಟಿ ತನಿಖಾ ತಂಡವು ಭಾರೀ ಭದ್ರತೆಯನ್ನ ಕೊಟ್ಟು ಆತನನ್ನ, ಅಂದರೆ ದೂರುದಾರನನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯು ಕೂಡ ಜೊತೆಗೂಡಿ ಸಾಥನ್ನ ನೀಡ್ತಾ ಇರುವಂತದ್ದು. ಸತತವಾಗಿ 2ನೇ ದಿನವೂ ಕೂಡ ಧರ್ಮಸ್ಥಳದ ದೂರುದಾರನ ವಿಚಾರಣೆ ಮಾಡಿರುವಂತಹ ಎಸ್ಐಟಿ 15 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ನಡೆಸುತ್ತೆ. ತದಾದ ನಂತರ ಭಾನುವಾರ 7 ಗಂಟೆಗಳ ವಿಚಾರಣೆಯನ್ನ ನಡೆಸುತ್ತೆ. ನಿನ್ನೆ ವಿಚಾರಣೆಗಳನ್ನ ಕಂಪ್ಲೀಟ್ ಮಾಡಿದಂತಹ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ, ಎಸ್ ವೀಕ್ಷಕರೀಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ದೂರುದಾರರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಾನಾಗ್ಲೇ ಹೇಳ್ತಾ ಇದ್ದೆ, ಯಾವೆಲ್ಲ ಇಲಾಖೆಯವರು ಇರಬೇಕು ಅಂತ. ವಿಧಿವಿಜ್ಞಾನ ಪ್ರಯೋಗಾಲಯ ಇರಬೇಕು, ಕಂದಾಯ ಇಲಾಖೆ ಇರಬೇಕು, ಅರಣ್ಯ ಇಲಾಖೆ, ಪೊಲೀಸರು ಇರಬೇಕು, ಸರ್ಕಾರಿ ವೈದ್ಯರ ಸಮ್ಮುಖದಲ್ಲಿ ಆ ಒಂದು ಶವವನ್ನ ಹೊರಗೆ ತೆಗೆಯಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು. ಈಗ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅದು ಯಾವ ರೀತಿಯ ಬಿಗಿ ಭದ್ರತೆಯಿಂದ ಆತನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಸ್ಥಳ ಮಹಜರಿಗೆ ಎನ್ನುವಂಥದ್ದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದೆಷ್ಟು ವಾಹನಗಳು ಹಿಂದೆ ಮುಂದೆ ಇದಾವೆ ಅಂತ ಹೇಳಿ, ಅದಿಷ್ಟು ವಾಹನಗಳು ಕೂಡ ಸುದೀರ್ಘ ಭದ್ರತೆಯನ್ನ ನೀಡಿಕೊಂಡು ಆತನನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ನಾನೀಗಾಗ್ಲೇ ಹೇಳ್ದೆ ಯಾವೆಲ್ಲ ಇಲಾಖೆಯವರು ಆ ಒಂದು ಜಾಗದಲ್ಲಿ ಇರ್ತಾರೆ ಎನ್ನುವಂತಹ ವಿಚಾರವನ್ನ. ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ 2 ವಾಹನಗಳ ಮಧ್ಯದಲ್ಲಿ ಪೊಲೀಸ್ ವಾಹನ ಹೋಗ್ತಾ ಇದೆ. ಅದರಲ್ಲಿ ದೂರುದಾರರು ಇರ್ತಾರೆ. ದೂರುದಾರನನ್ನ ಕರೆದುಕೊಂಡು ಯಾವ ರೀತಿಯ ಬಿಗಿ ಭದ್ರತೆಯಿಂದ ಹೋಗ್ತಾ ಇದೆ ಅನ್ನೋದನ್ನ ವೀಕ್ಷಕರೇ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.